Hi all. In this video, let's learn about three variable K-map. Three variable K-map. ಓಕೆ, ಈಗ ಈ ತ್ರೀ ವೇರಿಯಬಲ್ K-map ಅಂತಂದರೆ ಏನು, ನಾವು ತ್ರೀ ವೇರಿಯಬಲ್ K-mapಲ್ಲಿ ಮೀನ್ ಟರ್ಮ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೀನ್ ಟರ್ಮ್ಸ್, ಓಕೆ, ಮೀನ್ ಟರ್ಮ್ಸ್. ಈಗ ತ್ರೀ ವೇರಿಯಬಲ್ K-map, ದ ನೇಮ್ ಇಟ್ಸ್ ತ್ರೀ ವೇರಿಯಬಲ್. ಈಗ ಎ ತ್ರೀ ವೇರಿಯಬಲ್ ಒಂದು ನಿಮಿಷ, ತ್ರೀ ವೇರಿಯಬಲ್ K-map mean terms. A three variable K-map is used to simplify Boolean expression having three variables. ಅಂದರೆ ತ್ರೀ ವೇರಿಯಬಲ್ ಇರ್ತಕ್ಕಂಥ ಬೂಲಿಯನ್ ಎಕ್ಸ್ಪ್ರೆಷನ್ನ ನಾವು ಸಿಂಪ್ಲಿಫೈ ಮಾಡೋದಕ್ಕೆ ಈ ತ್ರೀ ವೇರಿಯಬಲ್ K-mapನ ನಾವು ಯೂಸ್ ಮಾಡ್ತೀವಿ. ಈಗ ನಾವು ಒಂದೊಂದಾಗಿ ಅದರ ಡೆಫಿನೇಷನ್ನು ಅದನ್ನೆಲ್ಲನೂ ನಾವು ಕಲ್ತ್ಕೋತಾ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್, ತ್ರೀ ವೇರಿಯಬಲ್ಸ್ ಯೂಶಲಿ ದಿ ವೇರಿಯಬಲ್ಸ್ ಆರ್ ಯೂಶುವಲಿ ಎ ಬಿ ಸಿ ಅಂತ ಇರುತ್ತೆ, ಅಥವಾ ಸಮ್ಟೈಮ್ XYZ ಅಂತಲೂ ಇರುತ್ತೆ. ಯೂಶುವಲಿ ಎ ಬಿ ಸಿನೇ ಯೂಸ್ ಮಾಡ್ತಾರೆ. ನೀವು ಎ ಬಿ ಸಿನ ತಗೊಂಡೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೆಕ್ಸ್ಟು a three variable K-map contains a three variable K-map contains ಏನು, ಅದಕ್ಕೆ ಎಷ್ಟು ಸೆಲ್ಸ್ ಬೇಕಂದರೆ 2 to the power of 3 is equal to 8. ನಮಗೆ ಎಷ್ಟು ಬೇಕಂದರೆ 8 ಸೆಲ್ಸ್ ಬೇಕು. ಓಕೆ, ಈಚ್ ಸೆಲ್ ರೆಪ್ರೆಸೆಂಟ್ಸ್ ಒನ್ ಮೀನ್ ಟರ್ಮ್. ಈಚ್ ಸೆಲ್ ರೆಪ್ರೆಸೆಂಟ್ಸ್ ಒನ್ ಮೀನ್ ಟರ್ಮ್. ಓಕೆ, ಈಗ ಯಾವ ಥರ ಅಂತಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಎ ತಗೋತೀರಾ, ಇಲ್ಲಿ ಬಿ ಸಿ ತಗೋತೀರಾ, ಇಲ್ಲಿ ಈ ಥರ ಫಸ್ಟ್ ನಾನು ಎ ಬಾರ್ ಬರ್ಕೋತೀನಿ. ಎ ಬಾರು ಎ, ಇಲ್ಲಿ ಬಿ ಬಾರ್ ಸಿ ಬಾರ್, ಇಲ್ಲಿ ಬಿ ಬಾರ್ ಸಿ, ನೆಕ್ಸ್ಟು ಬಿ ಸಿ ಬಾರ್. ಓಕೆ, ಇದು ಸೆಲ್ ನಂಬರು 0 1 2 3 4 5 6 7. ಅದನ್ನು ಈಗ ಈ ಫಾರ್ಮ್ಯಾಟಲ್ಲಿ ಬರೀತೀರಂತಂದರೆ, ಈ ಥರ ಫಾರ್ಮ್ಯಾಟಲ್ಲಿ ಬರೀತೀರಂತಂದರೆ ಎ ಬಿ ಸಿನ ಇಲ್ಲಿ 0 0 0 1 1 1 1 0, ನೆಕ್ಸ್ಟ್ ಇದು 0 1, ಇಲ್ಲಿ ಸೇಮು 0 1 2 3 4 5 6 7. ಇದನ್ನು ನಿಮಗೆ ಗೊತ್ತಿರಬೇಕು. ಈ ಥರ ಸೆಲ್ ನಂಬರ್ನ ಯೂಸ್ ಮಾಡ್ಕೊತೀವಿ. ಯಾಕೆ ನಾವು ಚೇಂಜಸ್ ಆಗುತ್ತೆ ಅಂತ, ಅಡ್ಜಸೆಂಟ್ ಸೆಲ್ಸು ಚೇಂಜ್ ಆಗೋದು, ನಮ್ಮ ಬಿಟ್ಸ್ ಚೇಂಜ್ ಆಗಿರೋದ್ರಿಂದ ನಾವು ಈ ಥರ ನಾವು 0 0 0 1 1 1 1 0 ಅಂತ ಮಾಡ್ಕೋತೀವಿ. ಏನಕ್ಕಂತಂದರೆ ಬೂಲಿಯನ್ ಎಕ್ಸ್ಪ್ರೆಷನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಈಸಿ ಆಗಲಿ ಅಂತ ಆ ಥರ ಕೋಡಿಂಗ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ನೆಕ್ಸ್ಟು ಈಗ ನಿಮಗೆ ಗೋಲ್ಡನ್ ರೂಲ್ಗಳು ಹೇಳ್ಕೊಡ್ತೀನಿ ಇವಾಗ. ಓಕೆ, ಒಂದು ಗೋಲ್ಡನ್ ರೂಲ್ಗಳು ನೋಡ್ಕೊಳ್ಳಿ. ಫಸ್ಟ್ ಇಷ್ಟಾಯ್ತು, ಈಗ ಏನಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟು ಗೋಲ್ಡನ್ ರೂಲ್ ಆಫ್ K-map.
ಗೋಲ್ಡನ್ ರೂಲ ಫಸ್ಟು ರೂಲ್ಸ್ ಎಲ್ಲ ತಿಳ್ಕೊಂಡ್ರೆ ಆಮೇಲೆ ಯಾವ್ದು ಎಕ್ಸಾಂಪಲ್ ಕೊಟ್ರು ಮಾಡೇ ಮಾಡ್ತೀರಾ. ಓಕೆ, ಫಸ್ಟು ಇದು ಮೀನ್ ಟರ್ಮ್ನ ಹೇಳ್ತಾ ಇರೋದು ನಾನು. ಇದಕ್ಕೆ ಮೀನ್ ಟರ್ಮ್ಗೆ ಜಸ್ಟ್ ಅಲ್ಲಿ ಬರೀತೀನಿ ಇಲ್ಲಿ ಮೀನ್ ಟರ್ಮ್ ಅಂತ. ಗ್ರೂಪ್ ಓನ್ಲಿ ಒನ್ಸ್ ಫಾರ್ ಮೀನ್ terms we always group ಓಕೆ, ಆಲ್ವೇಸ್ ಗ್ರೂಪ್ ಯಾವ ಥರ, ಒನ್ನು, ಸಿಂಗಲು, ಪೇರು, ಕ್ವಾಡು ಮತ್ತು ಆಕ್ಟೇಟು, ಓನ್ಲಿ ಪವರ್ಸ್ ಆಫ್ ಟು ಯಾವ ಥರ ಮಾಡ್ತೀವಿ, ಸಿಂಗಲ್ ಮಾಡ್ತೀವಿ, ಪೇರ್ ಮಾಡ್ತೀವಿ, ಕ್ವಾಡ್ ಮಾಡ್ತೀವಿ, ಆಕ್ಟೇಟ್ ಮಾಡ್ತೀವಿ. ನೆಕ್ಸ್ಟು ಇದು 3 ವೇರಿಯಬಲ್ ಅಂತ ಈ ಥರ ಇಟ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಫಸ್ಟ್ ಸೆಕೆಂಡ್ ಒನ್ನು, ಮೇಕ್ ಬಿಗ್ಗೆಸ್ಟ್ ಪಾಸಿಬಲ್ ಗ್ರೂಪ್ಸ್. ಈಗ ಫಾರ್ ಎಕ್ಸಾಂಪಲ್ಲು ಆಕ್ಟೇಟ್ ಆದರೆ ಆಕ್ಟೇಟ್ ಮಾಡಿ, ಆಯಿತಾ. ಇಲ್ಲ ಅಂತಂದರೆ ಆಮೇಲೆ ಕ್ವಾಡ್ ಮಾಡಿ, ಆಮೇಲೆ ಪೇರು ಬನ್ನಿ, ಆಮೇಲೆ ಸಿಂಗಲ್ ಬನ್ನಿ, ಆಯಿತಾ. ಆಕ್ಟೇಟ್ ಆದರೆ ಆಕ್ಟೇಟ್ ಮಾಡಿ, ಕ್ವಾಡ್ ಆದರೆ ಮಾಡಿ, ಪೇರ್ ಆದರೆ ಮಾಡಿ, ಆಮೇಲೆ ಸಿಂಗಲ್ ಬನ್ನಿ. ಫಸ್ಟು ಯಾವುದು ಜಾಸ್ತಿ ಆಗುತ್ತೋ ಆ ಗ್ರೂಪ್ನ ನಾವು ಫಸ್ಟು ಟ್ರೈ ಮಾಡಬೇಕು, ಆಯಿತಾ. ನೆಕ್ಸ್ಟು ಥರ್ಡ್ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿದು. ಇಗ್ನೋರ್ ಚೇಂಜಿಂಗ್ ವೇರಿಯಬಲ್ಸ್. ಇಫ್ ವೇರಿಯಬಲ್ ಚೇಂಜಿಂಗ್ ಫ್ರಮ್, ನೋಡ್ಕೊಳ್ಳಿ, ವೇರಿಯಬಲ್ ಚೇಂಜಿಂಗ್ ಫ್ರಮ್ 0 to 1 ರಿಮೂವ್ ಮಾಡಿ, ಆಯಿತಾ. ವೇರಿಯಬಲ್ ಸೇಮ್ ಇದ್ದರೆ, ವೇರಿಯಬಲ್ ರಿಮೈನಿಂಗ್ ಸೇಮ್, ಆಯಿತಾ. ಅದನ್ನು ಅದೇ ಥರ ಬರೀರಿ, ಸೇಮ್ ವೇರಿಯಬಲ್ನ ಬರೀಬೇಕು. ಇದು ಮೇನ್ ಶಾರ್ಟ್ಕಟ್. ಓಕೆನಾ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ಇವಾಗ. ಈಗ ಎಕ್ಸಾಂಪಲ್ಲು ವೆರಿ ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ಗ್ಯಾಪ್ ಇಟ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು. ನೋಡಿ, ABC 0 0 0 0 0 1 ಇದೆ. ಈಗ ಇಲ್ಲಿ ಏನು, ಎ ವೇರಿಯಬಲ್ ಸೇಮು, ಬಿ ವೇರಿಯಬಲ್ ಸೇಮು, ಇಲ್ಲಿ ಸಿದು ಮಾತ್ರ ಚೇಂಜಸ್ ಆಗ್ತಾಯಿದೆ. ಇದನ್ನು ನಾವು ರಿಮೂವ್ ಮಾಡಬೇಕು. ಇವನ್ನ ಮಾತ್ರ ತಗೋಬೇಕು, ಇದನ್ನು ತಗೋಬೇಕು, ಆಯಿತಾ. ಹಾಗೇನು ಮಾಡಬೇಕು ನೋಡಿ, ಇದು ಎ ಬಾರು, ಮಾಮೂಲಿ ಟರ್ಮ್ಸ್ಗೆ ಇದು ಎ ಬಾರು, ಇದನ್ನು ಬಿ ಬಾರ್ ಅಂತ ತಗೋತೀವಿ, ಇದನ್ನು ಎಲಿಮಿನೇಟ್ ಮಾಡ್ತೀವಿ. ಇದು ಗೋಲ್ಡನ್ ರೂಲು, ಆಯಿತಾ. ಇದು ಗೋಲ್ಡನ್ ರೂಲು. ಇದನ್ನು ಗೋಲ್ಡನ್ ರೂಲ್ನ ತಿಳ್ಕೊಳ್ಳಿ ಫಸ್ಟು. ನೆಕ್ಸ್ಟು ಈಗ ಈಸಿ ವೇ ಟು ರಿಮೆಂಬರ್ ಸೆಲ್ ನಂಬರ್ಸ್ ಯಾವ ಥರ ಅಂತಂದರೆ, ಈಗ ನೋಡಿ, ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟ್ ಇದನ್ನು ತಿಳ್ಕೊಳ್ಳಿ, ಆಮೇಲೆ ವೆರಿ ಸಖತ್ತಾಗಿ ಅರ್ಥ ಆಗುತ್ತೆ ನಿಮಗೆ. ಈಸಿ ವೇ ಟು ರಿಮೆಂಬರ್ ಸೆಲ್ ನಂಬರ್ಸ್. ಇದು ಬೈನರಿ, ಇದು ಡೆಸಿಮಲ್ಲು. 0 0 0 0 0 1 0 1 0 0 1 1 1 0 0 1 0 1 1 1 0 1 1 1. ನೆಕ್ಸ್ಟ್ ಇಲ್ಲಿ M0 M1 M2 M3 M4 M5 M6 M7. ಓಕೆ. ಈಗ ನೋಡಿ ಹೇಳ್ಕೊಡ್ತೀನಿ. ಈಗ ಒಂದು ಶಾರ್ಟ್ಕಟ್, ತುಂಬ ಶಾರ್ಟ್ಕಟ್, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ಶಾರ್ಟ್ಕಟ್ ಈಗಲೇ. ಇಫ್ ವೇರಿಯಬಲ್ ಇಸ್ 0 ಅದನ್ನು ಕಾಂಪ್ಲಿಮೆಂಟ್ ಬರೀಬೇಕು. ಫಾರ್ ಎಕ್ಸಾಂಪಲ್ ಎ 0 ಅಂತಂದರೆ ಅದನ್ನು ಎ ಬಾರ್ ಅಂತ ಬರೀಬೇಕು. ರೈಟ್ ಕಾಂಪ್ಲಿಮೆಂಟ್ COMPLEMENT ಎಕ್ಸಾಂಪಲ್, ಆಯಿತಾ. ಇಫ್ ವೇರಿಯಬಲ್ ಇಸ್ 1, ಇಫ್ ವೇರಿಯಬಲ್ ಇಸ್ ಈಕ್ವಲ್ ಟು 1, ರೈಟ್ ನಾರ್ಮಲ್ ವ್ಯಾಲ್ಯೂ ಅಂದರೆ ಬಿ ಇಸ್ ಈಕ್ವಲ್ ಟು 1 ಆದರೆ ಅದನ್ನು ಬಿ ಅಂತಲೇ ಬರಿತೀವಿ, ಆಯಿತಾ. ನೆಕ್ಸ್ಟು ರೂಲು, ಇಫ್ ವೇರಿಯಬಲ್ ಚೇಂಜಸ್
ಆಲ್ರೆಡಿ ತೋರಿಸಿದ್ನಲ್ಲ, ಇಫ್ ವೇರಿಯಬಲ್ ಚೇಂಜಸ್ ರಿಮೂವ್ ಇಟ್. ಓಕೆ, ಇಲ್ಲಿ ಎಕ್ಸಾಂಪಲ್ನ ತೋರಿಸಿದ್ನಲ್ಲ, ಇಲ್ಲಿ ಎಕ್ಸಾಂಪಲ್ ಮೊದಲೇ ಸಿ ಚೇಂಜಸ್ 0 to 1 ಮೊದಲು ತೋರಿಸಿದ್ನಲ್ಲ, ಅದನ್ನು ರಿಮೂವ್ ಮಾಡಿ ಅಷ್ಟೇ. ಆಯಿತಾ? ನೆಕ್ಸ್ಟ್ ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳುವ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳುವ. ಯಾವ ಥರ ಅಂತಂದರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ಲು ಇದೇ ಥರ ನೋಡ್ತೀನಿ. ಒಂದು ಎಕ್ಸಾಂಪಲ್ ತಗೋತೀನಿ. ಈಗ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಯಿದ್ವಿ. ಈಗ ಎಫ್ ಎ ಕಾಮ ಬಿ ಕಾಮ ಸಿ ಇಸ್ ಸಮೇಷನ್ 0, 1. ಓಕೆ, ಈಗ ಇದು 3 ವೇರಿಯಬಲ್ ಕೆ ಮ್ಯಾಪು. ಇದೇ ಥರ ನಾನು ಬರ್ಕೋತೀನಿ. ಇಲ್ಲಿ ನೀವು ಚಿಕ್ಕದಾಗಿ ಬರ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನೋಡಿ, ಎ ಬಿ ಸಿ. ಓಕೆನಾ? 0, 1 ಇಲ್ಲಿ 1 ಹಾಕಬೇಕು, ಇನ್ನು ಮಿಕ್ಕಿದ್ದೆಲ್ಲ 0. ಇದು ನಾರ್ಮಲ್ ಬಂದು ನಿಮಗೆ ಇಲ್ಲಿ ಬಿ ಬಾರ್ ಸಿ ಬಾರ್ ಬರುತ್ತೆ. ಬಿ ಬಾರ್ ಸಿ, ಬಿ ಸಿ ಬಾರು, ಇದು ಎ ಬಾರು, ಇದು ಎ. ಈಗ ಇಲ್ಲಿ ನೋಡಿ, ಈಗ ಇಲ್ಲಿ ಬಿ ಬಾರ್ ಇದೆ. ಇಲ್ಲಿ ಕಾಮನ್ ಯಾವುದು? ಸಿ ಬಾರು ಕ್ಯಾನ್ಸಲ್ ಆಗುತ್ತೆ. ಆಯಿತಾ? ಇದು ಸಿ ಬಾರು ಕ್ಯಾನ್ಸಲ್ ಆಗುತ್ತೆ. ಇದನ್ನು ಪೇರ್ ಮಾಡ್ತೀನಿ. ನೆಕ್ಸ್ಟು ಇದನ್ನು ಇಲ್ಲಿ ಸಿ ಬಾರ್ ಕ್ಯಾನ್ಸಲ್ ಆಗುತ್ತೆ. ನಮಗೆ ಇಲ್ಲಿ ಎ ಬಾರ್ ಸಿಗುತ್ತೆ. ಇಲ್ಲಿ ಇದು ಎ ಬಾರ್ ಸಿಗುತ್ತೆ. ಸಿ ಬಾರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಬಿ ಬಾರ್ ಉಳ್ಕೋದು. ಇದು ಶಾರ್ಟ್ ಕಟ್ಸು. ಈಗ ನಾವು ಇಲ್ಲೇ ನೋಡ್ಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. ಅದಕ್ಕೆ ಕೆ ಮ್ಯಾಪ್ ಯೂಸ್ ಮಾಡೋದು. ಇದನ್ನು ನಿಮಗೆ ಇನ್ನೂ ಡೀಪಾಗಿ ಅರ್ಥ ಮಾಡ್ಕೋಬೇಕಂತಂದರೆ ಈಗ ನಾನು ಇದನ್ನು ಪೇರ್ ಮಾಡಿದೆ. ಇದು ಹೆಂಗೆ ಎ ಬಾರು ಬಿ ಬಾರ್ ಗೊತ್ತು ಅಂದರೆ ನೋಡಿ, ನಾನು ಆಲ್ರೆಡಿ ರೂಲ್ಗಳು ಹೇಳ್ಕೊಟ್ಟೆ. ಇಲ್ಲಿ ಗ್ರೂಪು ಇದು M0 M1 ಇದು M0 M1. M0 M1 ನಾನು ಪೇರ್ ಮಾಡಿದ್ದೀನಿ. ಈಗ ಏನು ಮಾಡ್ತೀನಿ, ಇದು ಮೀನ್ ಟರ್ಮ್ ಅಲ್ವಾ? ಮೀನ್ ಟರ್ಮು ಇದು ಎ ಬಿ ಸಿ. ಮೀನ್ ಟರ್ಮ್ ಏನಿದೆ? ಇಲ್ಲಿ M0 ಇದೆ, M1 ಇದೆ. ಆಯಿತಾ? ಇಲ್ಲಿ 0, 1, 0, 0, 0, 0, 0, 1. ನಾನು ಆಲ್ರೆಡಿ ಹೇಳಿದೆ ನೋಡಿ, ಈ ವೇರಿಯಬಲ್ಲು ಸೇಮ್ ಇದ್ದರೆ ನಾವು ಅದನ್ನು ಬರಿತೀವಿ. ಏನು ವೇರಿಯಬಲ್ ಅಂದರೆ ಚೇಂಜ್ ಆಗ್ತಿದ್ರೆ ನಾವು ಅದನ್ನು ರಿಮೂವ್ ಮಾಡ್ತೀವಿ. ಇಲ್ಲಿ ವೇರಿಯಬಲ್ಸ್ ಎದು ವೇರಿಯಬಲ್ಸು 0, 0 ಇದೆ. ಅದಕ್ಕೆ ಇಲ್ಲಿ ಎ ಬಾರ್ ಬರಿತೀವಿ. ಇಲ್ಲಿ ಬಿ ವೇರಿಯಬಲ್ಲು ಸೇಮ್ ಇದೆ, ಅದಕ್ಕೆ ಬಿ ಬಾರ್ ಬರಿತೀವಿ. ಇಲ್ಲಿ ಸಿ ವೇರಿಯಬಲ್ದು 0 ಇಂದ 1 ಚೇಂಜ್ ಆಗ್ತಿದೆ. ಅದನ್ನು ನಾವು ಎಲಿಮಿನೇಟ್ ಮಾಡ್ತೀವಿ. ಆಯಿತಾ? ಫೈನಲ್ ಆನ್ಸರು ಇಲ್ಲಿ ನೋಡಿ, ಇದು ಈ ಥರ. ನೀವು ಇಲ್ಲಿ ಫಸ್ಟು ನೀವು ಕ್ವಾಡ್, ಆಕ್ಟೇಟು ಮತ್ತು ಏನೋ ಕ್ವಾಡು, ಪೇರು, ಸಿಂಗಲ್ಲು ಈ ಥರ ಯಾವ್ದಾರು ಈ ಥರ ಕಾರ್ನರಲ್ಲಿ ಇದು ಮಾಡುವಂಥದ್ದು ಏನು ನೋಡಬೇಕು. ಎಕ್ಸ್ಪ್ರೆಸ್ ನೋಡಿ ಬರ್ಕೋಬೇಕು. ನೋಡಿದ್ರೆ ಯಾವ ಥರ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ನೆಕ್ಸ್ಟ್ ಎಕ್ಸಾಂಪಲ್ನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಅಷ್ಟು ಅಂದರೆ ಹೋಗ್ತಾ ಹಂಗೆ ಡಿಫಿಕಲ್ಟಾಗಿ ಸಾಲ್ವ್ ಮಾಡೋಣ. ಎಫ್ ಎ ಕಾಮ ಬಿ ಕಾಮ ಸಿ ಇಸ್ ಸಮೇಷನ್ 2, 3. ಆಯಿತಾ? ಈಗ ಇಲ್ಲಿ ಬರ್ಕೋತಾ ಇದ್ದೀನಿ. ಇಲ್ಲಿ ಎ ಬಿ ಸಿ 0, 1. ಆಯಿತಾ? ಇಲ್ಲಿ ನಿಮಗೆ ಗೊತ್ತಲ್ಲ, 0, 0, 0, 1, 1, 1, 1, 0. ಓಕೆನಾ? ಇಲ್ಲಿ 0, 1, 2. ಇಲ್ಲಿ 2, 3 ಇದೆ. 0, 1, 2, 0, 1, 2, 3. 2, 3 ಅಂತಂದರೆ ಇಲ್ಲಿ ಏನು ಹಾಕ್ಬೇಕು? ನಾನೀಗ 1 ಹಾಕಬೇಕು. 0, 1, 2, 3. 2, 3 ಎಲ್ಲ ಎಕ್ಸಾಂಪಲ್ ಇಲ್ಲಿ ಹಾಕ್ತೀನಿ. ಇದು ಇನ್ನು ಮಿಕ್ತಾವೆಲ್ಲ 0 ಹಾಕೋಣ. 0, 1, 2, 3, 4, 5, 6, 7. ಆಯಿತಾ? ಇದು ಬಂದು ನಾನು ಪೇರ್ ಮಾಡ್ತೀನಿ ಈಗ. ಆಯಿತಾ? ಇದನ್ನು ಬಂದು ನಾನೀಗ ಪೇರ್ ಮಾಡ್ತೀನಿ. ನೋಡಿ, ಇಲ್ಲಿ ಪೇರ್ ಮಾಡಿದಾಗ ನಿಮ್ಗೇನಾಯಿತು, ಇಲ್ಲಿ ಇದನ್ನು ನಾನು ಎದರಲ್ಲಿ ಬರ್ಕೊಂಡ್ರೆ ಬಿ ಸಿ ಬಾರು. ಇಲ್ಲಿ ಸಿ ಬಾರ್ ಕ್ಯಾನ್ಸಲ್ ಆಗುತ್ತೆ. ನಮಗಿಲ್ಲಿ ಬಿ ಸಿಗುತ್ತೆ. ಇದರ ಆನ್ಸರು ಬಿ ಸಿಗುತ್ತೆ. ಇದರ ಆನ್ಸರು ಎ ಸಿಗುತ್ತೆ. ಇದ್ರದ್ದು ಎ ಬಾರು. ಎಫ್ ಇಸ್ ಈಕ್ವಲ್ ಟು ಎ ಬಾರ್ ಬಿ. ಗೊತ್ತಾಯ್ತಲ್ಲ ಯಾವ ಥರ ಸಾಲ್ವ್ ಮಾಡ್ಕೊಂಡೆ ಅಂತ. ಇದು ಎ ಬಾರು, ಇದಕ್ಕೆ ಇರೋದು ಬಿ ಆನ್ಸರ್ ಸಿಕ್ತು. ಈಗ ನಾವು ಇನ್ನೂ ನಿಮಗೆ ಈ ಥರ ಸಿಂಪ್ಲಿಫೈ ಮಾಡ್ಕೊಂಡು ಯಾವ ಥರ ಕಂಡುಹಿಡಿಯೋದಂತ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ನೋಡಿ, ಈಗ ಮೀನ್ ಟರ್ಮ್ ಯಾವುದಿಲ್ಲಿ 0, 1, 2, 3 ಅಲ್ವಾ? ಮೀನ್ ಟರ್ಮ್ M2 ಇದೆ. ಮೀನ್ ಟರ್ಮ್ ಒಂದು M3 ಕೊಟ್ಟಿರೋದು. ಇಲ್ಲಿ M2 ಅಂತಂದರೆ ಏನು ಬರೀತೀರಾ? 0, 1, 0 ಬರೀತೀರಾ. M3 ಅಂತ ಏನು ಬರೀತೀರಾ? 0, 1, 0 ಬರೀತೀರಾ. 3 ವೇರಿಯಬಲ್ ಅಲ್ವಾ? ಎ ಬಿ ಸಿ. ಆಯಿತಾ? ಇನ್ನೊಂದು ಏನಿದೆ, ವೇರಿಯಬಲ್ ಸೇಮ್ ಇದ್ದರೆ ಎ ಬಾರ್ ಬರಿ. ಇಲ್ಲಿ ಬಿ ವೇರಿಯಬಲ್ ಸೇಮ್ ಇದೆ, ಬಿ ಬಾರ್ ಬರಿ. ಇದು ಬರಿ 1 ಅಲ್ವಾ? ಬಿ ಬರಿ. ಇಲ್ಲಿ ಇದು ಅದು 3 ಹಿಂಗೆ ಬರಿಬೇಕು. 1 ಇಲ್ಲಿ ವೇರಿಯಬಲ್ ಚೇಂಜ್ ಆಗ್ತಿದೆ 0 ಇಂದ 1ಗೆ. ಇದು ಎಲಿಮೆಂಟ್ ಹಾಕ್ತೀನಿ. ಈಗ ಇದು ನೋಡಿ, ಎ ಬಾರ್ ಬಿ ಬಂತು. ಹೇಗೆ?
ಚೆನ್ನಾಗಿ ಅರ್ಥ ಆಯಿತು. ನೆಕ್ಸ್ಟ್ ಪ್ರಾಬ್ಲಮ್ಸ್ಗೆ ಹೋಗೋಣ. ಇದೆಲ್ಲ ಇದಾಯಿತು. ನೆಕ್ಸ್ಟು ಈಗ ಇದನ್ನು ತಗೋತೀನಿ ನಾನು ಇವಾಗ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡುವ. ನಿಮಿಷ. ನೆಕ್ಸ್ಟು ಎಫ್ ಎ ಬಿ ಸಿ ಸಮೇಷನ್ 4, 5, 6, 7 ಈ ಪ್ರಾಬ್ಲಮ್ನ ಎಕ್ಸಾಮಲ್ಲಿ ಕೊಡ್ತಾರೆ ಅಂತ ತಿಳ್ಕೊಳ್ಳಿ. ಇವಾಗ ಏನು ಮಾಡ್ತೀರಾ, ನೀವು ಕೇಮಪ್ಪಲ್ಲಿ ಸಾಲ್ವ್ ಮಾಡಬೇಕು. ಇದು ಸಮೇಷನ್ ಅಂದರೆ ಮೀನ್ ಟರ್ಮು. ಇಲ್ಲಿ ನೋಡಿ, ಇಲ್ಲಿ ಎ ಬರ್ಕೋತೀರಾ, ಬಿ ಸಿ ಬರ್ಕೋತೀರಾ, 0, 1 ಇದೆ. ಅಥವಾ ನಾನು ಹಿಂಗೆ ತಗೋತೀನಿ, ಎ ಬಾರ್ ಅಂತ ತಗೋತೀನಿ, ಇಲ್ಲಿ ಎ ತಗೋತೀನಿ, ಇಲ್ಲಿ ನಾನು ಬಿ ಬಾರು ಸಿ ಬಾರು, ಯಾಕಂದರೆ ಸಾಲ್ವ್ ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅಂತ ಬಿ ಸಿ. ನೆಕ್ಸ್ಟ್ ಬಿ ಸಿ ಬಾರು, ಇಲ್ಲಿ 0, 1, 2 ಅಂದರೆ 2, 3 ಆಯಿತಾ. ನೆಕ್ಸ್ಟು 4, 5, 6, 7 ಇಲ್ಲಿ ಬರುತ್ತೆ. ಇಲ್ಲಿ ಇದೆಲ್ಲ ಇದನ್ನೇನು ಮಾಡ್ತೀನಿ ನಾನೀಗ, ಇದನ್ನು ಕ್ವಾಡ್ ಮಾಡಿದೆ ಆಯಿತಾ. ಈಗ ಕ್ವಾಡ್ ಮಾಡೋದ್ರಿಂದ ಏನಾಗುತ್ತೆ, ಈಗ ಇಲ್ಲಿ ಏನಾಗ್ತಿದೆ, ಇದು ಎಗೆ ಎಲ್ಲ ವ್ಯಾಲ್ಯೂಸು ಸೇಮ್ ಐತೆ ಅಲ್ವಾ. ಎಲ್ಲ ವ್ಯಾಲ್ಯೂ ಸೇಮ್ ಐತೆ, ಮತ್ತು ಬಿ ವ್ಯಾಲ್ಯೂಸ್ ಎಲ್ಲ ಇದು 0, 0, 0, 0. ಬಿ ಮತ್ತು ಬಿ ವ್ಯಾಲ್ಯೂಸು ಏನಾಗ್ತಿದೆ, ಚೇಂಜಸ್ ಆಗ್ತಿದೆ. ಬಿ ವ್ಯಾಲ್ಯೂಸು ಚೇಂಜಸ್ ಆಗ್ತಿದೆ, ಮತ್ತು ಸಿ ವ್ಯಾಲ್ಯೂಸು ಚೇಂಜಸ್ ಆಗ್ತಿದೆ. ರಿಮೂವ್ ಮಾಡಬೇಕು. ಈಗ ನಾನು ಯಾವ ಥರ ಇಲ್ಲಿ ಇದಕ್ಕೆ ಆನ್ಸರ್ ಬಂದು ಎಫ್ = ಎ. ಇದೇನು ಚೇಂಜ್ ಆಗ್ತಿದೆ, ಎಲ್ಲಾಗ್ತಿದೆ ಅಂತ ತೋರಿಸ್ತೀನಿ ಅಂತಂದರೆ ನೋಡಿ ಹೇಳ್ಕೊಡ್ತೀನಿ ಇವಾಗ. ನಿಮ್ಗೆ ಗೊತ್ತಲ್ವಾ, ಇಲ್ಲಿ M4, M5, M6, M7 ಅಲ್ವಾ. ಎ ಬಿ ಸಿ 4 ಅಲ್ವಾ. 4 ಅಂದರೆ 1, 0, 0. 5 ಅಲ್ವಾ, 1, 0, 1. 6 ಅಲ್ವಾ, 1, 1, 0. 7 ಅಲ್ವಾ, 3 ಆಯಿತಾ. ಇಷ್ಟ ಆಯ್ತಲ್ವಾ. ಈಗ ನೋಡಿ, ಇಲ್ಲಿ ಎ ಎಲ್ಲ ಸೇಮ್ ಇದೆಯಾ, ಅದಕ್ಕೇನು ಮಾಡಿದೆ ನಾನು, 1 ಅಲ್ವಾ, ಎ ಬರೆದೆ ಅಷ್ಟೇ. ಇಲ್ಲಿ ಬಿ ನಾನು ಏನು ಹೇಳಿದೆ, ಬಿ ಏನಾದ್ರು ಚೇಂಜಸ್ ಆಗ್ತಿದೆ, 0, 0, 1, 1 ಚೇಂಜಸ್ ಆಗ್ತಿದೆ, ಅದಕ್ಕೆ ಇದನ್ನು ಎಲಿಮಿನೇಟ್ ಮಾಡು. ಸಿನೂ ಕೂಡ ಚೇಂಜಸ್ ಆಗ್ತಿದೆ, ಎಲಿಮಿನೇಟ್ ಮಾಡು. ಇದು ಸಿಂಪಲ್ಲು. ಹೆಂಗೆ ಈಗ ಇಷ್ಟ ಆಯಿತು. ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡುವ. ಎಫ್ ಎ ಬಿ ಸಿ ಸಮೇಷನ್ 0, 1, 2, 3 ಆಯಿತಾ. ಈಗ ಇಲ್ಲಿ ಏನಂತಂದರೆ 0, 1, 2, 3 ಇದೆ. ನೀವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ನೀವು ಎಕ್ಸಾಮ್ ಮಾಡ್ತಾ ಎ ಬಿ ಸಿ ಇದು 1, 1, 1, 1 ಇದು 0, 0, 0. ಈಗ ಸೇಮ್ ಅದೇ ಥರ ಇಲ್ಲಿ ಎ ವ್ಯಾಲ್ಯೂಸು ಸೇಮ್ ಇದೆ ಆಯಿತಾ. ಎ ಅಂತಂದರೆ ಇಲ್ಲಿ ನಾವು ಬಾರ್ ತಗೋತೀವಲ್ಲ, ಎ ಬಾರು ಎ ಅಂತ. ಇದಕ್ಕೆ ಡೈರೆಕ್ಟ್ ಆನ್ಸರ್ ಬಂದು ನಾವು ಏನು ಮಾಡ್ತೀವಿ, ಇಲ್ಲಿ ಇದು ಮಾಡಿಬಿಟ್ಟು ಎ ಬಾರ್ ಅಂತ ಬರಿತೀನಿ ಆಯಿತಾ. ಎ ಬಾರ್ ಅಂತ ಬರಿತೀನಿ, ಯಾಕೆಂತಂದರೆ ಎ = 0, ಆಲ್ವೇಸ್ ಎ ಬಾರು. ನೆಕ್ಸ್ಟು ಬಿ ಚೇಂಜಸ್ ಆಗ್ತಿದೆ, ಬಿ ಚೇಂಜಸ್ ಆಗುತ್ತೆ, ರಿಮೂವ್ ಮಾಡಿ. ನೆಕ್ಸ್ಟು ಸಿ ಚೇಂಜಸ್ ಆಗುತ್ತೆ, ಇದು ಸಿ ಚೇಂಜಸ್ ಆಗುತ್ತೆ, ಇದನ್ನು ಕೂಡ ರಿಮೂವ್ ಮಾಡಿ. ಓಕೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಎಫ್ ಎ ಬಿ ಸಿ ಸಮೇಷನ್ 0, 2, 4, 6. ಈಗ 0, 2, 4, 6 ಅಲ್ವಾ. KMF ಬರ್ಕೋತೀನಿ ನಾನೀಗ, ಎ ಬಿ ಸಿ ಅಂತ. ಇಲ್ಲಿ 0, 1 ಹಾಕ್ತೀನಿ. ಆಯಿತು, 1 ಇಲ್ಲ, 0 ಹಾಕು. ಇದಕ್ಕೆ 2 ಇಲ್ಲಿ ಹಾಕು, ಇದು 0 ಹಾಕು. 4, 0, 1, 2, 3, 4 ಇಲ್ಲಿ ಹಾಕು, ಇದೊಂದು. ನೆಕ್ಸ್ಟ್ ಇದು 5, 0 ಹಾಕು. 5 ಇಲ್ಲ, 6 ಇಲ್ಲಿ ಹಾಕು, ಇದು 0 ಹಾಕು. ಈಗ ನಾನು ಏನು ಮಾಡ್ತೀನಿ, ಈಗ ನೋಡಿ ಇದನ್ನು ಕೂಡ ಇದು ಮಾಡ್ಕೊಬೋದು ಆಯಿತಾ. ಫಸ್ಟ್ ಆ್ಯಂಡ್ ಲಾಸ್ಟ್ ಕಾಲಮ್ ಟುಗೆದರು, ಇದನ್ನು ಮತ್ತು ಇದನ್ನು ನಾನು ಏನು ಮಾಡ್ಕೊಂಡೆ, ಗ್ರೂಪ್ ಮಾಡಿಕೊಂಡೆ ಆಯಿತಾ. ಈಗ ನಮ್ಗೆ ಆನ್ಸರ್ ಏನು ಸಿಗಬೇಕಂದ್ರೆ, ಇಲ್ಲಿ ಬಿ ಬಾರು ಸಿ ಬಾರ್ ಇದೆ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಒನ್ ಬಂದುಬಿಟ್ಟು ಬಿ ಸಿ ಬಾರ್ ಇದೆ. ಇದರಲ್ಲಿ ನಾನು ಯಾವುದು ಕಾಮನ್ ತೊಗೋಬೋದು, ಇಲ್ಲಿ ನಾನು ಕಾಮನ್ ತಗೊಂಡ್ರೆ ಸಿ ಬಾರ್ ಕಾಮನ್ ತೊಗೋಬೋದು.
ಮತ್ತು ಬಿ ಪ್ಲಸ್ ಬಿ ಬಾರು ಅಂದರೆ ಏನಂತ ಬರುತ್ತೆ, ನನಗೆ 1 ಬರುತ್ತೆ. ಇಲ್ಲಿ ಇದ್ರ ಆನ್ಸರ್ ಬಂದು ಇದು ಸಿ ಬಾರ್ ಸಿಕ್ತು. ಆಯಿತಾ, ಇದ್ರ ಆನ್ಸರ್ ಬಂದು ನನಗೆ ಸಿ ಬಾರ್ ಸಿಕ್ತು. ಆಯ್ತಾ, ಇಲ್ಲಿ ಇದು ಎ ಬಾರು ಎ. ಓಕೆನಾ, ಇದ್ದದ್ದು ಸಿ ಬಾರ್ ಸಿಕ್ತು. ಹೆಂಗೆ ಬರೀ ಸಿ ಬಾರ್ ಸಿಕ್ತು ಅಂತಂದರೆ ನಾನು ಹೇಳ್ತೀನಿ ನೋಡಿ. ಈಗ ನಮಗೆ 0 to 4 6 ಇದೆ. M0, M1, M2, M2, ಇದು M4, ಇದು M6. 0 0 0 M2 ಅಂದರೆ 0 1 0, M4 1 0 0 1 1 0. ಇಲ್ಲಿ ನೋಡಿ, ಈಗ ಇದು ಎ ಬಿ ಸಿ. ಇಲ್ಲಿ ನೋಡಿ, ಇಲ್ಲಿ 0 0 1 1 ಇದು ಎ ಚೇಂಜಸ್ ಆಗ್ತಿದೆಯಾ, ಎಲಿಮಿನೇಟ್ ಮಾಡು. ಇಲ್ಲಿ ಬಿ ಚೇಂಜಸ್ ಆಗ್ತಿದೆಯಾ, ಬಿ ಚೇಂಜಸ್ ಆಗ್ತಿದೆ ತಾನೇ, ಎಲಿಮಿನೇಟ್ ಮಾಡು. ಇಲ್ಲಿ ಸಿ ಏನಿದೆ, ಸಿ ಎಲ್ಲ ಸೇಮ್ ಇದೆ, 0 ಇದೆ, ಅದಕ್ಕಿಂತ ಸಿ ಬಾರ್ ಮಾಡು. ಹೇಗೆ ನೋಡಿ, ಎಷ್ಟು ನೀವು ಆರಾಮಾಗಿ ಸಾಲ್ವ್ ಮಾಡ್ಕೋಬೋದು ಅಂದರೆ. ಕೆ-ಮ್ಯಾಪ್ ಅಂತಂದರೆ ನಿಮ್ಗೆ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ, ಈ ಟ್ರಿಕ್ಸ್ ಎಲ್ಲ ತಿಳ್ಕೊಬಿಟ್ರೆ. ಆಯಿತಾ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡುವ. ಇನ್ನೊಂದು ಪ್ರಾಬ್ಲಮ್ ಆಲ್ಮೋಸ್ಟ್ ನಿಮಗೆ ಕ್ಲಾಸ್ ರೂಮಲ್ಲೂ ಕೂಡ ಇಷ್ಟೊಂದು ಪ್ರಾಬ್ಲಮ್ನ, ಯಾಕಂದರೆ ಕ್ಲಾಸಸ್ ಅವ್ರಿಗೂ ಟೈಮ್ ಇರಲ್ಲ. 1 ಅವರಲ್ಲಿ ಎಲ್ಲನೂ ಸಾಲ್ವ್ ಮಾಡಬೇಕು. ಈಗ ನಾನು ಇದು ಜಾಸ್ತಿ ಎಷ್ಟು ಟೈಮ್ ಆಗುತ್ತೆ, ಇವಾಗ ನಮಗೆ 21 ನಿಮಿಷ ಆಗುತ್ತೆ. ನೀವು ಆರಾಮಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಡೋಂಟ್ ಕೇರ್ ಟರ್ಮ್ ನೆಕ್ಸ್ಟ್ ಡೋಂಟ್ ಕೇರ್ ಟರ್ಮ್ ಸಾಲ್ವ್ ಮಾಡುವ. 1 3 5 7. ಆಯಿತಾ, 1 3 5 7 ಅಂತಂದರೆ ಇಲ್ಲಿ ಎ ಬಿ ಸಿ 1 3. ಆಯಿತಾ, ಇದೊಂದು 1 0 1 2 ಇದೊಂದು. ನೆಕ್ಸ್ಟು 5 ಅಂದರೆ ಇಲ್ಲಿ ಬರುತ್ತೆ, 7 ಅಂದರೆ ಇಲ್ಲಿ ಬರುತ್ತೆ. ಇನ್ನು ಮಿಕ್ತಾವೆಲ್ಲ 0. ಇದನ್ನೇನು ಮಾಡಿ, ಕ್ವಾಡ್ ಮಾಡಿ. ಆಯಿತಾ, ಇಲ್ಲಿ ಇದನ್ನು ತಗೊಳ್ಳೋ, ಬಿ ಬಾರ್ ಸಿ ಬಾರು. ನೆಕ್ಸ್ಟು ಬಿ ಬಾರ್ ಸಿ ಬಿ ಸಿ. ನೆಕ್ಸ್ಟ್ ಬಿ ಸಿ ಬಾರು. ಇಲ್ಲಿ ಏನು ತಗೊಬೋದು, ನಾನು ಸಿ ತಗೋಬೋದು. ಸಿ ತಗೊಂಬಂದ್ರೆ ನನಗೆ ಬಿ ಪ್ಲಸ್ ಬಿ ಬಾರ್ ಉಳಿಯುತ್ತೆ. ಇಲ್ಲಿ ನನಗೆ ಆನ್ಸರು ಸಿ ಬರ್ತಾಯಿದೆ. ಓಕೆ, ಇಲ್ಲಿ ನನಗೆ ಆನ್ಸರ್ ಏನು ಬರ್ತಾಯಿದೆ, ಸಿ ಬರ್ತಾಯಿದೆ. ಓಕೆನಾ, ಫೈನಲ್ ಆನ್ಸರ್ ಏನಾಗುತ್ತೆ, ಇಲ್ಲಿ ನನಗೆ ಆನ್ಸರು ಸಿ ಬರುತ್ತೆ. ಆಯಿತಾ, ಯಾವ ಥರ ಇಲ್ಲೇನಪ್ಪ ಇದೆ ಇದೆಲ್ಲ ಕ್ಯಾನ್ಸಲ್ ಆಗುತ್ತೆ, ಇದು ಎ ಬಾರ್, ಯಾಕಂದರೆ ಚೇಂಜಸ್ ಆಗುತ್ತೆ. ಇದು ಯಾವ ಥರ ಚೇಂಜಸ್ ಆಗುತ್ತೆ ಅಂತ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾವ ಥರ, ಇದು ಫೈನಲ್ ಆನ್ಸರು ಸಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡುವ. ಇನ್ನೊಂದು ಎಫ್ ಎ ಬಿ ಸಿ ನೋಡಿ, 0 1 2 3 4 5 6 7. ಇಲ್ಲಿ ನೋಡ್ತಿದ್ದಂಗೆ ಹೇಳ್ಬೋದು, ಎಲ್ಲಕ್ಕೂ 1 ಸಾಕಬೇಕು ಅಲ್ವಾ. 1 1 1 1 1 1 1 1. ಇಲ್ಲೇನು ಮಾಡಬೇಕು ಈಗ, ಮತ್ತೆ ಏನು ತೆಗೆದ್ರೆ ಗ್ರೂಪ್ ಇದೇನು ಮಾಡ್ತೀನಿ ನಾನು, ಪೇರ್ ಮಾಡ್ಕೋತೀನಿ. ಸಾರಿ ಪೇರ್ ಅಂತೀನಿ. ಇದನ್ನು ಒಂದು ಆಕ್ಟೇಡ್ ಮಾಡಿ ಗ್ರೂಪ್ ಮಾಡಿಕೊಂಡೆ. ನನಗೆ ಆನ್ಸರ್ ಏನು ಬರುತ್ತೆ, ಎವ್ರಿಥಿಂಗ್ ಚೇಂಜಸ್ಸು, ಆಲ್ ದ ವೇರಿಯೇಬಲ್ಸ್ ಆರ್ ರಿಮೂವ್ಡ್, ಎಲ್ಲ ಚೇಂಜ್ ಆಗ್ತಿದೆ. ಅದಕ್ಕೆ ಎಫ್ ಇಸ್ ಈಕ್ವಲ್ ಏನು ಮಾಡ್ತೀನಿ, 1 ಅಂತ ಹಾಕ್ತೀನಿ. ಅಂತ ಎಫ್ ಇಸ್ ಈಕ್ವಲ್ ಏನು ಮಾಡ್ತೀನಿ, 1 ಅಂತ ಹಾಕ್ತೀನಿ. ಹೆಂಗೆ ಚೇಂಜಸ್ ಆಗ್ತಿದೆ ಗೊತ್ತಾ ನಿಮಗೆ? ಯಾವ ಥರ ಚೇಂಜಸ್ ಆಗ್ತಿದೆ ಅಂತಂದರೆ, ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ನಲ್ಲ, ಎಮ್ಮಿಂದ M0 ಇಂದ M7ಗೆ. ಇಲ್ಲಿ ಇದೇ ಥರ M1 M1 M2 M3 M7ವರೆಗೂ 0 0 0. ಆಯಿತಾ, ಒಂದು ನಿಮಿಷ ರೀ. ಇದು ಎಫ್ ಇಸ್ ಈಕ್ವಲ್ ಟು 1 ಅಂತ ಬರುತ್ತೆ ಅಷ್ಟೇ. ಯಾಕೆಂತಂದರೆ ಎಲ್ಲ ಗ್ರೂಪ್ 1 ಮಾಡಿದ್ದೀವಲ್ಲ, ಹಾಗಾಗಿ ನೀವು ಬರ್ಕೊಳ್ಳಿ. ಇಲ್ಲಿ 0 0 1 ಅಲ್ಲಿಂದ 7ವರೆಗೂ ಬರ್ಕೊಳ್ಳಿ. 7ಇಂದ ಬರ್ಕೊಂಡು ಇಲ್ಲಿ ಎ ಬಿ ಸಿ ಕಂಪೇರ್ ಮಾಡಿ. ಆಯಿತಾ, ಕಂಪೇರ್ ಮಾಡಿದ್ರೆ ಎಲ್ಲವೂ ಕೂಡ ಏನಾಗ್ತಾಯಿದೆ, ಇಲ್ಲಿ ನಿಮಗೆ ಎಲ್ಲವೂ ಕೂಡ ಚೇಂಜಸ್ ಆಗ್ತಿದೆಯಲ್ವಾ. ಎ ಬಿ ಸಿ. ಸೊ ಎಲ್ಲವೂ ಕೂಡ ಇದೆ ಅಂತಂದರೆ 1 ಅಂತ ಹಾಕ್ಬೇಕಷ್ಟೆ. ಎಲ್ಲವೂ ಕೂಡ ಚೇಂಜಸ್ ಆಗ್ತಿರೋದ್ರಿಂದ ನಾವು ಅದು 1 ಅಂತ ಹಾಕ್ತೀವಿ. ನೆಕ್ಸ್ಟು ಒಂದು ನಿಮಿಷ, ನೆಕ್ಸ್ಟು ಇದು ನೋಡೋಣ.
ಎವ್ರಿಥಿಂಗ್ ಚೇಂಜ್. ಸೊ ಇಲ್ಲಿ ಎಲ್ಲವೂ ಚೇಂಜಸ್ ಆಗ್ತಿರೋದ್ರಿಂದ ಆಲ್ ವೇರಿಯೇಬಲ್ಸ್ ಆರ್ ರಿಮೂವ್ ಮಾಡಬೇಕು. ಅದಕ್ಕೆ ಎಫ್ ಈಸ್ ಈಕ್ವಲ್ ಟು 1 ಅಂತ ಆಗುತ್ತೆ. ಓಕೆನಾ? ಯಾಕೆಂತಂದರೆ ಯಾಕೆ 1 ಅಂತಂದರೆ ಇದು ನಾವು 1 ಅಂತ ತಗೊಂಡಿದ್ದೀವಲ್ಲ, ಮೀನ್ ಟರ್ಮ್ಸ್ ಅಲ್ವಾ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಇವಾಗ ನೆಕ್ಸ್ಟು ಇರಿ, ನಾನು ಪ್ರಾಬ್ಲಮ್ಸ್ನ ಹುಡುಕ್ತಾ ಇದ್ದೀನಿ. ಪ್ರಾಬ್ಲಮ್ಸ್ ನೋಡಿ ಸಾಲ್ವ್ ಮಾಡೋಣ. ನೆಕ್ಸ್ಟು ನಿಮ್ಮ ಬುಕ್ಕಲ್ಲಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ. ಯಾವ್ದಾದ್ರು ಒಂದು ಡೋಂಟ್ ಕೇರ್ ಟರ್ಮ್ ತಗೊಂಡು. ಇಲ್ಲಪ್ಪ, ಅದು ಡೋಂಟ್ ಕೇರು ನಿಮ್ಮದು ಇದಿತ್ತು. ಓಕೆ, ಇನ್ನೊಂದು ಡೋಂಟ್ ಕೇರ್ ಸಾಲ್ವ್ ಮಾಡ್ತೀನಿ, ಆಮೇಲೆ ಕ್ಲೋಸ್ ಮಾಡ್ತೀನಿ. ಎಫ್ ಎ ಕಾಮ ಬಿ ಕಾಮ ಸಿ ಸಮೇಷನ್ ಎಮ್ 0 1 6 7 ಪ್ಲಸ್ ಸಮೇಷನ್ ಡಿ ಅಂದರೆ ಡೋಂಟ್ ಕೇರು. ಡೋಂಟ್ ಕೇರ್ ಅಂತಂದರೆ ಏನು ಗೊತ್ತಾ? ನಾವು ಡೋಂಟ್ ಕೇರ್ಗೆ ಏನಕ್ಕೆ ತಗೋತೀವಿ ಅಂತಂದರೆ ಅದನ್ನು ನಾವು ಗ್ರೂಪ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ ಡೋಂಟ್ ಕೇರ್ನ. ಆಯಿತಾ? ಅದು ಡೋಂಟ್ ಕೇರ್ ಅಂದರೆ ಅದು ಎಕ್ಸೆಲ್ ರೆಪ್ರೆಸೆಂಟ್ ಮಾಡ್ತೀವಿ. ಅದನ್ನು ನಾವು ಏನಾದ್ರು ಮ್ಯಾಕ್ಸಿಮಮ್ ಗ್ರೂಪು ಆದರೆ ಡೋಂಟ್ ಕೇರ್ ಟರ್ಮ್ಸ್ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಡೋಂಟ್ ಕೇರ್ ಅಂದರೆ ಏನಂತ ತಿಳ್ಕೊಬಿಡಿ. ಡೋಂಟ್ ಕೇರ್ ಟರ್ಮ್ಸ್ ಎಕ್ಸ್ ಕ್ಯಾನ್ ಬಿ ಯೂಸ್ಡ್ if they help to make bigger groups. If they do not help, ignore them. ಅದನ್ನು ನಾವು 0 ಅಂತಾರು ಕನ್ಸಿಡರ್ ಮಾಡ್ಕೋಬೋದು, 1 ಅಂತಾರು ಕನ್ಸಿಡರ್ ಮಾಡ್ಕೋಬೋದು, ಅದನ್ನು ಯೂಸ್ ಮಾಡಿಕೊಂಡು. ಅದೇನಾದ್ರು ಆಗಿಲ್ವಾ, ಮಾಡೋಕ್ಕಾಗಿಲ್ಲ ಅಂತಂದರೆ ಅದನ್ನು ನಾವು ತಲೆಯನ್ನು ಕೆಡಿಸ್ಕೊಳ್ಳಲ್ಲ. ಈಗ ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಓಕೆನಾ? ಇದೇ ಥರ ನೋಡಿ. ಇದು ಎ ಬಿ ಸಿ. ಇಲ್ಲಿ ಎ ಬಾರು ಎ ಇದೆ, ಬಿ ಬಾರ್ ಸಿ ಇದೆ. ನೆಕ್ಸ್ಟ್ ಇಲ್ಲಿ ಬಿ ಬಾರ್ ಸಿ, ಬಿ ಸಿ ಬಾರು. ಇಲ್ಲಿ 0 1 6 7. 0 1 ಅಂದರೆ ಇಲ್ಲಿ 1 ಹಾಕ್ತೀನಿ. ನೆಕ್ಸ್ಟು 1 ಇದು 1 ಹಾಕ್ತೀನಿ. ನೆಕ್ಸ್ಟು 0 1 2 3 ಇದೆ. 2 3ಗೆ ಇಲ್ಲಿ ಏನಂತಂದರೆ ಇಲ್ಲಿ 3ಗೆ ಡೋಂಟ್ ಕೇರ್ ಹಾಕ್ತೀನಿ, ಯಾಕಂದರೆ ಇಲ್ಲಿ 3 ಇದೆ ನೋಡಿ. ನೆಕ್ಸ್ಟ್ ಇದಕ್ಕೆ 0 ಹಾಕೋತೀನಿ. ನೆಕ್ಸ್ಟು 4 5 ಅಲ್ವಾ, 4 0 5 ಅಂದರೆ ಇಲ್ಲಿ ಏನು ಬರುತ್ತೆ, ಡೋಂಟ್ ಕೇರ್ ಬರುತ್ತೆ, ನನಗೆ ಡೋಂಟ್ ಕೇರ್ ಬರುತ್ತೆ. ನೆಕ್ಸ್ಟು 6 7 6 ಏನಿದೆ ಇಲ್ಲಿ 1 ಇದೆ. ನೆಕ್ಸ್ಟ್ ಬಂದು ಇಲ್ಲಿ ನೆಕ್ಸ್ಟ್ 7 ಏನಿದೆ ಇದು 1 ಹಾಕೋತೀನಿ ನೋಡಿ. 7 ಅಂದರೆ 1 ಹಾಕೋತೀನಿ. ಆಯಿತಾ? ಈಗ M1 ಇದು M0 M1ನ ಇದನ್ನೇನು ಮಾಡ್ತೀನಿ ಅಂತಂದರೆ ಇದನ್ನು ನಾನು ಆರಿಜೆಂಟಲ್ ಪೇರ್ ಮಾಡ್ತೀನಿ. ಆಯಿತಾ? ಇದನ್ನು ಆರಿಜೆಂಟಲ್ ಪೇರ್ ಮಾಡ್ತೀನಿ. ನೆಕ್ಸ್ಟು ಈಗ ನಾವು ಕ್ವಾಡ್ ಮಾಡೋಕ್ಕಾಗಲಿಲ್ಲ, ಅದನ್ನು ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಏನು ಮಾಡಿದೆ, ಈಗ ಏನು ಮಾಡ್ತೀನಿ, ಇದನ್ನು M6 M7 ಇದನ್ನು ಪೇರ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಡೋಂಟ್ ಕೇರ್ ಟರ್ಮ್ಸ್ ಕ್ಯಾನ್ ಬಿ ಯೂಸ್ಡ್ ಇಫ್ ದೇ ಹೆಲ್ಪ್ ಟು ಮೇಕ್ ಬಿಗರ್ ಗ್ರೂಪ್ಸ್. ಇಫ್ ದೇ ಡು ನಾಟ್ ಹೆಲ್ಪ್, ಇಗ್ನೋರ್ ಅಂತ. ಆಯಿತಾ? ಅದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನು ಇಗ್ನೋರ್ ಮಾಡ್ತಾಯಿದ್ದೀನಿ. ಆಯಿತಾ? ಇಲ್ಲಿ ನೋಡಿ, ಇದಕ್ಕೋಸ್ಕರ ಇದನ್ನು ಪೇರ್ ಮಾಡಿಕೊಂಡೆ. ಈಗ ನನಗೆ ಆನ್ಸರ್ ಏನು ಬರುತ್ತೆ ಅಂತಂದರೆ ಇಲ್ಲಿ ಇದು M0 M1 0 0 0 ಎ ಬಿ ಸಿ M0 ಅದನ್ನು ನಾನು ಇದರಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. M1 ಅಲ್ವಾ, 0 0 1. ಈಗ ಇವೆರಡು ಸೇಮ್ ಐತೆ, ಇದು ಚೇಂಜಸ್ ಆಗ್ತಿದೆ. ಇವಾಗ ಅದಕ್ಕೋಸ್ಕರ ನಾನು ಇದನ್ನು ಎ ಬಾರ್ ಬಿ ಬಾರ್ ತಗೊಂಡೆ. ನೆಕ್ಸ್ಟು ಇದರಲ್ಲಿ M6 M7 ಅಲ್ವಾ, M6 M7 ಅಂತಂದರೆ M6 M7 ಆಯಿತಾ. 1 1 0 ನೆಕ್ಸ್ಟು 1 1 1 ಆಯಿತಾ. ಇವೆರಡು ಸೇಮ್ ಆಯಿತಾ, ಇದು ಚೇಂಜಸ್ ಆಗ್ತಿದೆ. ಇದು ಎ ಬಿ ಸಿ. ಇದನ್ನು ಏನು ಮಾಡ್ತೀನಿ, ಎ ಬಿ ತಗೋತೀನಿ ಇಲ್ಲಿ. ಓಕೆನಾ? ನೆಕ್ಸ್ಟು ನಮಗೆ ಫೈನಲ್ ಆನ್ಸರ್ ಬಂದುಬಿಟ್ಟು ಇದ್ರದ್ದು ಎ ಬಿ ಬಾರು ಬಿ ಬಾರ್ ಬರುತ್ತೆ, ಇದು ಎ ಬಿ ಬರುತ್ತೆ. ಎಫ್ ಈಸ್ ಈಕ್ವಲ್ ಟು ಎ
ಎಫ್ ಇಸ್ ಈಕ್ವಲ್ ಟು ಎ ಬಾರು ಬಿ ಬಾರು ಪ್ಲಸ್ಸು ಎ ಬಿ ಬರುತ್ತೆ. ಇದು ಡೋಂಟ್ ಕೇರ್ನ ಸಾಲ್ವ್ ಮಾಡೋ ರೀತಿ. ನೆಕ್ಸ್ಟ್ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಕೊಡ್ತೀನಿ, ಅದನ್ನು ನೀವು ಸಾಲ್ವ್ ಮಾಡಿ ಆಯಿತಾ. ಡೋಂಟ್ ಕೇರ್ದೆ ಡೋಂಟ್ ಕೇರ್ದೆ ಸಾಲ್ವ್ ಮಾಡಿ, ಅದನ್ನು ಕೊಡ್ತೀನಿ ಇನ್ನೊಂದು ಮಾಡಿಬಿಟ್ಟು ನೀವು ಮನೆಯಲ್ಲಿ ಕಲ್ತ್ಕೊಳ್ಳಿ ಆಯಿತಾ. ಡೋಂಟ್ ಕೇರ್. ಒಂದು ನಿಮಿಷ. ನೀವು ಪುಸ್ತಕ ನೋಡ್ದೇ ಮಾಡಬೇಕು, ಪುಸ್ತಕ ಮುಚ್ಚಿಟ್ಟು ಮಾಡಬೇಕು. ಓಕೆ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಗಿವ್ ಈಗ ನಿಮ್ಗೊಂದು ಪ್ರಾಬ್ಲಮ್ ಕೊಡ್ತೀನಿ, ಇದನ್ನು ನೀವು ಸಾಲ್ವ್ ಮಾಡಿ. ಎಫ್ ಎ ಕಾಮ ಬಿ ಕಾಮ ಸಿ ಸಮೇಷನ್ 1,3,7 ಪ್ಲಸ್ ಸಮೇಷನ್ ಡಿ 5 ಇದೊಂದನ್ನ ಸಾಲ್ವ್ ಮಾಡಿ ಆಯಿತಾ. ಇನ್ನೊಂದು ಕೊಡ್ತೀನಿ ಮಾಡಿ. ಎಫ್ ಎ ಕಾಮ ಬಿ ಕಾಮ ಸಿ ಇಸ್ ಈಕ್ವಲ್ ಟು ಸಮೇಷನ್ 0 to 6 ಪ್ಲಸ್ ಸಮೇಷನ್ ಡೋಂಟ್ ಕೇರ್ ಇದು 4. ಓಕೆನಾ. ನೆಕ್ಸ್ಟ್ ಇನ್ನೊಂದು ಕೊಡ್ತೀನಿ ಮಾಡಿ. ಎಫ್ ಕಾಮ ಎ ಕಾಮ ಬಿ ಕಾಮ ಸಿ ಸಮೇಷನ್ ಎಮ್ ಮೀನ್ ಟರ್ಮ್ ಅಲ್ವಾ 2 3 ಇದು ಮೀನ್ ಟರ್ಮು 2 3 6 ಪ್ಲಸ್ ಸಮೇಷನ್ ಡೋಂಟ್ ಕೇರು 7 ಆಯಿತಾ. ನೆಕ್ಸ್ಟು ಮತ್ತೆ ನಾರ್ಮಲ್ ಪ್ರಾಬ್ಲಮ್ಸು ಕೊಡ್ತೀನಿ, ಅದನ್ನು ಮಾಡಿ. ಎಫ್ ಕಾಮ ಎ ಕಾಮ ಬಿ ಕಾಮ ಸಿ ಸಮೇಷನ್ 0 2 4 6 ಆಯಿತಾ. ನೆಕ್ಸ್ಟು 1 3 5 7 ಇಷ್ಟೆಲ್ಲ ಸಾಲ್ವ್ ಮಾಡಿ. ಯಾವುದೇ ಪ್ರಾಬ್ಲಮ್ ಕೊಟ್ಟರು ನೀವು ಸಾಲ್ವ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ನೆಕ್ಸ್ಟ್ ಮೀಟಿಂದ ನೆಕ್ಸ್ಟ್ ವಿಡಿಯೋ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 4 ವೇರಿಯಬಲ್ ಕೆ ಮ್ಯಾಪು ಮಿಂಟರ್ನ ಅದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ರೂಲ್ಸ್ ಎಲ್ಲ ಓದ್ಕೊಂಡು ಬನ್ನಿ. ಮ್ಯಾಕ್ಸ್ ಟರ್ಮ್ ನಾನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ಯಾಕಂತಂದರೆ ಇವನು ನಾನು ನನ್ನ ಕೊಲೀಗ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದಾಗ ಆ್ಯಕ್ಚುಲಿ ಅದು ಕಮ್ಮಿ ಕೇಳ್ತಾರೆ. ಆದ್ರೆ ಕೇಳಿದ್ರೆ ಕೇಳ್ಬೋದು, ಕೇಳದೇ ಇದ್ರೆ ಇಲ್ಲ. ಬಟ್ ಇದನ್ನು ಕಲ್ತ್ಕೊಳ್ಳಿ. ಕೇಳಿದ್ರು ಕೂಡ ನಿಮಗೆ 2 ವೇರಿಯಬಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಅದನ್ನು ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಮಾಡಿ. ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು, ಅಥವಾ ಕಮೆಂಟ್ ಮಾಡಿ, ಅಥವಾ ಬೇಕಂತಂದರೆ ಅದನ್ನು ಕೂಡ ನಾವು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಟೈಮ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.